ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ತುಂಬ ಜನರಿಗೆ ಒಂದು ಪ್ರಾಬ್ಲಮ್ ನಡೀತಾ ಇದೆ. ಏನಪ್ಪ ಪ್ರಾಬ್ಲಮ್ ಇರ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಒಂದು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನನಗೆ ಅದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾಯಿದ್ದಾರೆ, ಬ್ರದರ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ನಮಗೆ ವ್ಯೂಸ್ ಬರ್ತಾಯಿಲ್ಲ, ನಮ್ಮ ಚಾನಲ್ ನಾವು ಏನು ಮಿಸ್ಟೇಕ್ ಮಾಡಿದ್ವಿ. ನಾವು ಕೂಡ ಯೂಟ್ಯೂಬ್ನಲ್ಲಿ ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ಪ್ರತಿದಿನ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಆದರೆ ಬಟ್ ನಮ್ಮೊಂದು ಯೂಟ್ಯೂಬ್ ಸರಿಯಾಗಿ ವ್ಯೂಸ್ ಬರಲ್ಲ. ವ್ಯೂಸ್ ಬಂದರೆ ಎಷ್ಟು ಬರುತ್ತೆ? 50 ಬರುತ್ತೆ, ಇಲ್ಲಾಂದರೆ 20 ಬರುತ್ತೆ, ಇಲ್ಲಾಂದ್ರೆ 30 ಬರುತ್ತೆ, ಲಾಸ್ಟ್ 100 ವ್ಯೂಸ್ವರೆಗೆ ಬರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಒಂದು 200-300 ವ್ಯೂಸ್ ಬರುತ್ತೆ. ಅದಕ್ಕಿಂತ ಮೇಲ್ಗಡೆ ವ್ಯೂಸೇ ಬರಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ. ಯಾಕೆ, ಏನು ಕಾರಣ? ನಾವು ಯೂಟ್ಯೂಬ್ನಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ಸರಿಯಾದ ರೀತಿ ಪ್ರೊಸೀಜರಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆದರೆ ಬಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಅನ್ನೋದು ಬರ್ತಲ್ಲ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟು, ತುಂಬ ಜನ ಕೂಡ ಇನ್ಸ್ಟಾದಲ್ಲಿ ಕೇಳ್ತಾ ಇದ್ದಾರೆ. ಏನಿಲ್ಲ, ನಾನು ನಿಮಗೆ ತುಂಬ ಸಿಂಪಲ್ ಈ ಒಂದು ವರ್ಡಲ್ಲಿ ಹೇಳ್ತೇನೆ. ಏನಪ್ಪ ಅನ್ಬೇಕಾದ್ರೆ, ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಏನು ಮಾಡಬೇಕು, SEO ಮಾಡಬೇಕು. ಮೇನ್ ಇಂಪಾರ್ಟೆಂಟ್ SEO ಅಂದರೆ ಏನಪ್ಪ ಅಂತ ನೀವು ಕೇಳ್ಬೋದು. ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬರುತ್ತೆ. ಅಂದರೆ SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇದು ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಜನ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನನಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, SEO ಯಾವ ರೀತಿ ಮಾಡೋದು, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ಸ್ಗೆ ನಾವು ಬೂಸ್ಟ್ ಮಾಡ್ಕೊಳ್ಳೋದು, ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಅನ್ನೋದು ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ವ್ಯೂಸ್ ಬರ್ತಾ ಇಲ್ಲ ಅನ್ನೋರು ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡ್ಕೊಂಡು 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಸರಿಗೆ ವ್ಯೂಸ್ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ, ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮತ್ತು ಆ್ಯಪಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ ಇವತ್ತು ಸ್ಟಾರ್ಟ್ನ. ಅದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತೀನಿ, ಎಲ್ಲ ನಮ್ಮ ಕನ್ನಡ ಟೆಕ್ ಕ್ರಿಯೇಟರ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ನೀರು ಕೂಡ ಚೇಂಜ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಇದಾಗಿದೆ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿದೆ. ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಮೇನ್ ಇಂಪಾರ್ಟೆಂಟ್ ಅಂದರೆ SEO ಅನ್ನೋದು ಮೇನ್ ಇಂಪಾರ್ಟೆಂಟ್. ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ SEO ಮೇನ್ ಇಂಪಾರ್ಟೆಂಟ್. SEO ಅಂದರೆ ಏನಪ್ಪ ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬರುತ್ತೆ. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲೇಬೇಕು. ಯಾಕಪ್ಪ, ಈಗ ನಿಮ್ದು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಮೇನ್ ಇಂಪಾರ್ಟೆಂಟ್ SEO ಮಾಡಲೇಬೇಕು. SEO ಅಂದರೆ ಏನಂತ ನಿಮಗೆ ಈಗಾಗಲೇ ಕೂಡ ಹೇಳಿದ್ದೀನಿ ಪ್ರತಿಯೊಬ್ಬರು. ಈಗ ನೀವು ಯಾವುದೇ ಒಂದು ವಿಡಿಯೋ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಅದು ಮೇನ್ ಇಂಪಾರ್ಟೆಂಟ್ ಅಂದರೆ ಆ ಒಂದು ವಿಡಿಯೋ ಟೈಟಲು, ಥಂಬ್ನೇಲು, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ನೀವು ಅಂತೀರ, ಬ್ರದರ್ ನಾನು ಟೈಟಲ್ ಹಾಕ್ತೀನಿ, ಥಂಬ್ನೇಲ್ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಟ್ಯಾಗ್ಸ್ ಕೂಡ ಹಾಕ್ತೀನಿ, ಆದರೆ ಬಟ್ ನನ್ನೊಂದು ಯೂಟ್ಯೂಬ್ ಸರಿಗೆ ವ್ಯೂಸೇ ಬರ್ತಲ್ಲ. ಏನು ಮಾಡೋದು? ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಜಾರಿಗೆ ಯೂಟ್ಯೂಬ್ ಬಿಡೋದಕ್ಕೆ ಕೂತಿದ್ದಾರೆ. ಯೂಟ್ಯೂಬ್ ಬಿಡಬೇಕಂತ ಆಲೋಚನೆ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಬಿಡಾಕೊಡಿ. ಜಸ್ಟ್ ನಾನು ನಿಮಗೆ ಹೇಳ್ತೀನಿ, ಇದ್ರ ಮೂಲಕ ನೀವು ಜಸ್ಟ್ ಮಾಡಿ ಆಟೋಮೆಟಿಕ್ ನಿಮಗೆ ಒಂದು 15 ದಿನದಲ್ಲಿ ನಿಮಗೆ ಅದರದೊಂದು ರಿಸಲ್ಟ್ ಬರುತ್ತೆ. ನಿಮಗೆ ಏನಪ್ಪ ಅಂದರೆ ತುಂಬ ಸಿಂಪಲ್. ನಾನು ನಿಮಗೆ ಸರಿಯಾದ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಕೊಡ್ತೀನಿ ಯಾವ ರೀತಿ ಏನು ಎಲ್ಲ. ನಾನು ನಿಮಗೆ ಮೊದಲನೇ ಮುಟ್ಟು ನಾನು ಕೂಡ SEO ಮಾಡಿದ್ದೀನಿ. ಆ್ಯಕ್ಚುಲ್ ಮುಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಮೊದಲನೇ ಮುಟ್ಟು SEO ನಾನು ಕೂಡ ಮಾಡಿದ್ದೀನಿ ನನ್ನೊಂದು ಯೂಟ್ಯೂಬ್ಸ್ಗೆ. ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ ನೋಡಿ, ನೋಡ್ಕೊಳ್ಬೋದು. SEO ಮಾಡೋದ್ರೆ ಏನುತ್ತೆ, ನನ್ನೊಂದು ವಿಡಿಯೋ ಸರ್ಚಿಂಗ್ ಯಾವ ರೀತಿ ಬರ್ತೀವಿ, ಟ್ಯಾಗ್ಸ್ ನೋಡ್ಕೊಳ್ಳಿ ಎಷ್ಟು 51, 40, 41, 34, 65 ನೋಡಿ 33 ಈ ರೀತಿ ನನ್ನೊಂದು ಯೂಟ್ಯೂಬ್ ವಿಡಿಯೋ ಟ್ಯಾಗ್ಸ್ ರನ್ ಆಗ್ತದೆ. ಈ ಒಂದು ಟ್ಯಾಗ್ಸಿಂದ ನನ್ನೊಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗುತ್ತೆ. ಈ ರೀತಿ ನೋಡಿ ಮೇನ್ ಇಂಪಾರ್ಟೆಂಟ್. ನೀವು SEO ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಅಪ್ಲಿಕೇಶನ್ ಇದೆ. 2 ಅಪ್ಲಿಕೇಶನ್ ಇದೆ. ಯಾವ್ದು ಅಂದರೆ 2BD ಅಪ್ಲಿಕೇಶನ್ ಒಂದು ಮತ್ತು ಇನ್ನೊಂದು vidIQ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್. ನಾನು ನಿಮಗೆ ಸಜೆಷನ್ ಮಾಡೋದಂದ್ರೆ vidIQ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಬೆಟರ್ ಇದೆ. ಯಾಕಂದರೆ vidIQ ಅಪ್ಲಿಕೇಶನಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಇದೆ, ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನೀವೇನು ಮಾಡಿ, ಮೊದಲು ಮುಟ್ಟು ನಿಮ್ಮೊಂದು ಮೊಬೈಲ್ ಪ್ಲೇಸ್ಟೋರ್ ಓಪನ್ ಮಾಡಿ, ಇಲ್ಲಾಂದರೆ ನಿಮ್ಮೊಂದು ಐಫೋನ್ ಯೂಸರ್ಸ್ ಇದ್ದರೆ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ, ಆ್ಯಪ್ ಸ್ಟೋರ್. ಅದರ ಮೇಲೆ vidIQ ಅಂತ ಸರ್ಚ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋಬೇಕು, ಜಸ್ಟ್ ಅದನ್ನ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಅದು ಇಮೇಲ್ ಮೂಲಕ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವೊಂದು ಇಮೇಲ್ ಇದೆ ಅದನ್ನ ಲಾಗಿನ್ ಮಾಡಿದ ತಕ್ಷಣ ಏನೋ ತುಂಬ ಸಿಂಪಲ್. ನಾನು ನಿಮಗೆ ತೋರಿಸ್ನೋಡಿ, ಈ ರೀತಿ ಒಂದು ಬ್ಯಾಕ್ ಬರುತ್ತೆ. ಓಕೆ, ಈ ರೀತಿ ನಿಮಗೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ನೀವು ಲಾಗಿನ್ ಆದ ತಕ್ಷಣ ಇದರಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಇದೆ. ಏನಪ್ಪ, ಕೆಳಗಡೆ ಮುಟ್ಟು 2D ಅಬ್ಸರ್ವೇಷನ್ ಮತ್ತು ಇದ್ರ ಜೊತೆ ಕೀಬೋರ್ಡ್ಸ್ ಐಡಿಯಾಸ್ ಅಂತ ಇದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಈ ಒಂದು vidIQ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ಸ್ಗೆ ನೀವು ಆರಾಮಾಗಿ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ನಿಮಗೆ ಕೆಲವೊಂದಷ್ಟು vidIQ ಅಪ್ಲಿಕೇಶನ್ ಇಂದ ನಿಮಗೆ ಕೆಲವೊಂದಷ್ಟು ಕಂಟೆಂಟ್ ಕೂಡ ಸಿಗುತ್ತೆ. ಅಂದರೆ ಕಂಟೆಂಟ್ ಸಿಗುತ್ತೆ. ನಿಮಗೆ ವಿಡಿಯೋ ಮಾಡೋದಕ್ಕೆ ಒಂದು
ಐಡಿಯಾ ಸಿಗುತ್ತೆ. ಏನಪ್ಪ ಅಂದ್ರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಇಲ್ಲಿ ಈ ತುಂಬ ಸಿಂಪಲ್ ನೋಡಿ, ಇಲ್ಲಿ ಐಡಿಯಾಸ್ ಅಂತ ಇದೆ. ಜಸ್ಟ್ ಐಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಾಣ್ತಾ ನೋಡಿ KPS CET ಕಡೆ ಅಂತ ಕನ್ನಡ ಅಂತ ಇದೆ, ಎಕ್ಸಾಮ್ ಅಂತ ಇದೆ. ಈ ರೀತಿ ನಿಮಗೆ ಕೆಲವೊಂದಷ್ಟು ಐಡಿಯಾಗಳು ಸಿಗುತ್ತೆ. ಅಂದ್ರೆ ವಿಡಿಯೋ ಮಾಡೋದಕ್ಕೆ ಅವರೇ ಟಾಪಿಕ್ ಕೊಡ್ತಾರೆ. ಇದು VidIQ ಅಲ್ಲಿ ಸಿಗುತ್ತೆ, 2BD ಅಪ್ಲಿಕೇಶನ್ ಅಲ್ಲಿ ಸಿಗಲ್ಲ. ಆ ಒಂದು ಕಾರಣಕ್ಕೋಸ್ಕರ VidIQ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಈಗ ಮೇನ್ ಇಂಪಾರ್ಟೆಂಟ್ SEO ನೋಡಿ ಯಾವ ರೀತಿ ಮಾಡೋದು ನಾನು ತುಂಬಾ ಸಿಂಪಲ್ ಹೇಳ್ಕೊಡ್ತೀನಿ. ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಮೇನ್ ಇಂಪಾರ್ಟೆಂಟ್ ಕೀಬೋರ್ಡ್ಸ್ ಆಗಿರ್ಬೋದು, ಟೈಟಲ್ಸ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು ಎಲ್ಲ ಒಂದು ನೋಟ್ ಪ್ಯಾಡ್ದಲ್ಲಿ ಬರೆದಿಟ್ಕೋಬೇಕು. ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನೀವು ಬರೆದು ಅಲ್ಲಿ ಇಡಬೇಕು. ಅದರ ನಂತರ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ಕೀಬೋರ್ಡ್ ಸಿಗುತ್ತೆ. ಆದ್ರೆ ಬಟ್ ಕೀಬೋರ್ಡ್ಸ್ ಅಂದ್ರೆ ಯಾವ ರೀತಿ ಅಂದ್ರೆ ತುಂಬಾ ಸಿಂಪಲ್. ಈಗ ನಾನು ತೋರಿಸ್ತೇನೆ ನೋಡಿ, ನಮ್ಮ ಒಂದು ವಿಡಿಯೋ ಅಪ್ ಟೈಮ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಒಂದು ವಿಡಿಯೋ ತೋರಿಸ್ತೀನಿ. ತುಂಬಾ ಸಿಂಪಲ್ ಈಗ ನೋಡ್ಕೊಳ್ಬೋದು. ಈಗ ನಾನು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲ ನೀವು ನೋಡ್ಕೊಳ್ಬೋದು. ಈ ಒಂದು ವಿಡಿಯೋಗೆ ಟೈಟಲ್ ಏನಾಕಿದೆ ಎಲ್ಲ ತೋರಿಸುತ್ತೆ. ಅದ್ರ ಜೊತೆ ಈ ಒಂದು ವಿಡಿಯೋಗೆ SEO ಎಷ್ಟಿದೆ ನಂದು 50% ಇದೆ. ಇಲ್ಲಿ 100% ಇರುತ್ತೆ. 100% ಅಂದ್ರೆ ನಾವು ದುಡ್ಡು ಕೊಟ್ಟು ಪ್ರೀಮಿಯಂ ತಗೋಬೇಕು. ಆದ್ರೆ ಬಟ್ ನಾವು ಫ್ರೀಯಾಗಿ 50% ಮಾತ್ರ ಸಿಗುತ್ತೆ. ನೋಡ್ಕೊಳ್ಳಿ, ನನ್ನ ಒಂದು ವಿಡಿಯೋಗೆ ಎಷ್ಟು SEO ಇದೆ, ಎಷ್ಟು 50% ಇದೆ, 50 SEO ಇದೆ. ಇಲ್ಲಿ ನೋಡ್ಕೊಳ್ಬೋದು. ತಮ್ನೇಲ್ ಮೇನ್ ತಮ್ನೇಲ್ ಕೂಡ ತೋರಿಸುತ್ತೆ. ತಮ್ನೇಲ್ ಕೂಡ ಡನ್ ಇದೆ, ಯಾವುದೇ ರೀತಿ ರಾಂಗ್ ಇಲ್ಲ. ಅದ್ರ ಜೊತೆ ಡೀಟೇಲ್ಸ್, ಓಕೆ ಡೀಟೇಲ್ಸ್ ಏನೆಲ್ಲ ಇದೆ ನೋಡಿ, ತಮ್ನೇಲ್ ಹಾಕಿನಿ, ಡಿಸ್ಕ್ರಿಪ್ಷನ್ ಹಾಕಿನಿ, ಟ್ಯಾಗ್ಸ್ ಹಾಕಿನಿ. ಅದ್ರ ಜೊತೆ ತೆರಳ ಮುಟ್ಟು ಟ್ಯಾಗ್ಸ್ ನೋಡ್ಕೊಳ್ಳಿ. ತೆರಳ ರಿಕಮೆಂಡ್ ಕೂಡ ಮಾಡ್ತಾ ಇದ್ದೀನಿ. ಈ ಟ್ಯಾಗ್ ಹಾಕೊಳ್ಳಿ, ಈ ಟ್ಯಾಗ್ ಹಾಕೊಳ್ಳಿ, ಇಷ್ಟು ನಂಬರ್ ಇದೆ ನೋಡಿ, 55% ಈ ರೀತಿ ರನ್ನಿಂಗ್ ಇದೆ. ಈ ಟ್ಯಾಗ್ಸ್ ಹಾಕೊಳ್ಳಿ, ಈ ಟ್ಯಾಗ್ಸ್ ಹಾಕೋದ್ರಿಂದ ಆಟೋಮೆಟಿಕ್ ನಿಮ್ಮ ಒಂದು ಟಿಪ್ಸ್ ಬೂಸ್ಟ್ ಆಗುತ್ತೆ, ವೈರಲ್ ಆಗುತ್ತೆ. ಅವ್ರಿಗೆ ತೋರಿಸ್ತಾರೆ ಇದರಲ್ಲಿ. ಅದ್ರ ಜೊತೆ SEO ಮಾಡಿ ನೋಡಿ, ಇಲ್ಲಿ ನೋಡ್ಕೋಬಹುದು. ಕೌಂಟ್ ನೋಡಿ, ಟ್ಯಾಗ್ ಕೌಂಟ್ ಅಲ್ಲಿ 5% ನನಗೆ SEO ಸಿಕ್ಕಿದೆ. ಇನ್ನೊಂದು ನೋಡಿ, ಟ್ಯಾಗ್ ವ್ಯಾಲ್ಯೂಮ್ ನಲ್ಲಿ ಕೂಡ 5%, ಕೀಬೋರ್ಡ್ ಟೈಟಲ್ ಅಲ್ಲಿ ಕೂಡ 5%, ಕೀಬೋರ್ಡ್ ಇನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ 5%, ಮೇಕ್ ಕೀಬೋರ್ಡ್ಸ್ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಎಲ್ಲ ಕೂಡ 5%, ಪರ್ಫಾರ್ಮೆನ್ಸ್ 0 ಇದರಲ್ಲಿ ಇದೆ ನೋಡ್ಕೊಳ್ಬಹುದು. ಟ್ಯಾಗ್ ಅಂಡ್ ಸರ್ಚ್ ಟರ್ಮ್ಸ್ ಇನ್ ದಿಸ್ ರ್ಯಾಂಕಿಂಗ್ ಅಂತ ಇದೆ, ರ್ಯಾಂಕಿಂಗ್ ಕೂಡ ಇದೆ 5%. ಈ ರೀತಿ ನೀವು ನೋಡ್ಕೊಳ್ಬಹುದು. ಅದ್ರ ಜೊತೆ ನಿಮಗೆ ಹೋಗಿ ಇಲ್ಲಿ ತೋರಿಸುತ್ತೆ ಏನೆಲ್ಲ ಹಾಕ್ಬೋದು, ಏನೆಲ್ಲ ಹಾಕ್ಬಾರ್ದು ಎಲ್ಲ ಕೂಡ ತೋರಿಸುತ್ತೆ ಮ್ಯಾಕ್ಸಿಮಮ್. ಇಲ್ಲಿ ನೀವು ಪ್ರತಿಯೊಂದು ವಿಡಿಯೋ ಅಂದ್ರೆ ಪ್ರತಿಯೊಂದು ಇಲ್ಲಿ ನೀವು ನೋಡ್ಕೊಂಡು ಟ್ಯಾಕ್ಸ್ ಹಾಕ್ಬೋದು. ಈ ರೀತಿ ಮಾಡಿ ನೀವು SEO ಮಾಡಬಹುದು. SEO ಮ್ಯಾಕ್ಸಿಮಮ್ ಅಂದ್ರೆ ಇದರಲ್ಲಿ ನೀವು ಏನಾದ್ರು ದುಡ್ಡು ಕಟ್ಟಿಲ್ಲ ಈ ಒಂದು ಅಪ್ಲಿಕೇಶನ್, ಮ್ಯಾಕ್ಸಿಮಮ್ ಅಂದ್ರೆ 50% ಇರಬೇಕು. 50% ಬರೋವರೆಗೆ ನೀವೆಲ್ಲ ಚೇಂಜ್ ಮಾಡ್ಕೊತಾ ಹಾಕಿರಬೇಕು. SEO ಪ್ರತಿಯೊಂದು ಹಾಕ್ಬೋದು. ನಿಮ್ಗೆ ಏನೇ ಇದ್ರು SEO ಬರಲಿಲ್ಲ, ನನಗೆ ಟೈಟಲ್ ಹಾಕಿ ಬರಲಿಲ್ಲ, ಎಲ್ಲ ಸಜೆಷನ್ ಮಾಡುತ್ತೆ. ಇಲ್ಲೆಲ್ಲ ನಿಮ್ಗೆ ಸಜೆಷನ್ ಮಾಡುತ್ತೆ. ನೀವು ಬೇಕಾದ್ರೆ ಮಾಡ್ಕೊಳ್ಬಹುದು. ಅದರಲ್ಲಿ ಏನಿಲ್ಲ, ತುಂಬಾ ಪ್ರಾಬ್ಲಮ್ ಏನಿಲ್ಲ. ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬಹುದು. SEO ತುಂಬಾ ಸಿಂಪಲ್. ಈಗ ನಾನು ನಿಮಗೆ SEO ಮಾಡೋದು ತುಂಬಾ ಈಸಿಯಾಗಿ ಹೇಳಿದ್ದೀನಿ. ಆದ್ರೆ ಬಟ್ ಇದರಲ್ಲಿ SEOಕ್ಕಿಂತ ಮೇನ್ ಇಂಪಾರ್ಟೆಂಟ್ ನೀವು ನಿಮ್ಮೊಂದು ಟಿಪ್ಸ್ಗೆ ಟ್ಯಾಗ್ಸ್ ಎಲ್ಲಿಂದ ತಗೋದು, ಟೈಟಲ್ ಎಲ್ಲಿಂದ ತಗೋದು, ಡಿಸ್ಕ್ರಿಪ್ಷನ್ ಏನು ಬರೋದು ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಹೇಳ್ತಾರೆ ಬಿಡ್ತಾರೆ ಗೊತ್ತಾ, ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ನಾನು ಮಾಡೋದು ಹಂಗೆ. ನಾನು ಪ್ರತಿಯೊಂದು ಟಿಪ್ಸ್ ಮಾಡೋಕೆ ನಾನು SEO ಮಾಡ್ತೀನಿ. ನೀವು ಕೂಡ SEO ಮಾಡಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, SEO ಅಂದ್ರೆ ಅದು ನಿಮಗೆ SEO ಅದರಲ್ಲಿ ಏನಿದೆ ಅಂತ ಅನ್ಬೋದು. SEO ನಿಂದ ತುಂಬಾ ನಮಗೆ ಬೆನಿಫಿಟ್ಸ್ ಇದೆ, ತುಂಬಾ ನಮಗೆ ಯೂಸ್ ಆಗುತ್ತೆ. SEO ಅಂದ್ರೆ VidIQ ಅಪ್ಲಿಕೇಶನ್ ಆಗಿರೋ, 2BD ಅಪ್ಲಿಕೇಶನ್ ಆಗಿರೋ ತುಂಬಾ ಯೂಸ್ ಆಗುತ್ತೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ ರೀತಿ ಅಂದ್ರೆ ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಆ ಒಂದು ವಿಡಿಯೋ ನೀವು ಮೇಲೆ ನೋಡ್ಕೊಂಡು ಟ್ಯಾಗ್ಸ್ ಹಾಕ್ಬೇಕು. ಅಂದ್ರೆ ಟ್ಯಾಗ್ ಹಾಕ್ಬೇಕು. ಮೇನ್ ಇಂಪಾರ್ಟೆಂಟ್ ಒಂದು 500 ಪೌಂಡ್ಸ್ ಟ್ಯಾಗ್ ಹಾಕ್ಬೇಕು. ಟ್ಯಾಗ್ ಅಂದ್ರೆ ಏನಪ್ಪಾ, ಈಗ ಸರ್ಚಿಂಗ್ ಲಿಸ್ಟ್ ಅಲ್ಲಿ ನಮ್ಮ ವಿಡಿಯೋ ಬರ್ಬೇಕಾನೆ ಈಗ ನೋಡಿ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ನನ್ನೊಂದು ವಿಡಿಯೋ ಸಜೆಷನ್ ಅಂತ, ಯಾಕಂದ್ರೆ ನಾನು ಟ್ಯಾಗ್ ಹಾಕಿದ್ದೀನಿ. ಈ ರೀತಿ ನೀವು ಏನು ಮಾಡ್ಬೇಕು, ಟ್ಯಾಗ್ ಹಾಕ್ಬೇಕು. ಆ ಟ್ಯಾಗ್ ಹಾಕ್ಬೇಕಂದ್ರೆ ತುಂಬಾ ಜನ ಟ್ಯಾಗ್ ಅಂದ್ರೆ ಏನು ಗೊತ್ತಿಲ್ಲ. ನೀವು ಹಾಕ್ಬೇಕಂದ್ರೆ ಏನು ಮಾಡ್ಕೋ, ತುಂಬಾ ಸಿಂಪಲ್. ನೀವು ಅದ್ರ ಯಾವ್ಯಾವ ವೈರಲ್ ಅದನ್ನೆಲ್ಲ ಸರ್ಚ್ ಮಾಡ್ಕೊಂಡು ತಗೋಬೇಕು. ಅದನ್ನ ಯಾವ ರೀತಿ ಸರ್ಚ್ ಮಾಡಿ ತುಂಬಾ ಸಿಂಪಲ್, ಅದನ್ನು ಕೂಡ ಹೇಳ್ತೇನೆ ನಾನು ನಿಮಗೆ. ನೀವು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಿ, ಇಲ್ಲಿ ಕೀಬೋರ್ಡ್ಸ್ ಟೂಲ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್. ಗೂಗಲ್ ಕೂಡ ಸರ್ಚ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕೀಬೋರ್ಡ್ಸ್ ಅಂದ್ರೆ ಟೂಲ್ಸ್ ಅಂತ ಸರ್ಚ್ ಮಾಡಿ ಅದರ ನಂತರ ಇದನ್ನು ಡೆಸ್ಕ್ಟಾಪ್ ಸೈಟ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಂದಿದೆ ನೋಡಿ, ಕೀಬೋರ್ಡ್ಸ್ ಟೂಲ್ಸ್ ಗೂಗಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದನ್ನು ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ಬೇಕಾದ್ರೆ ಡೆಸ್ಕ್ಟಾಪ್ ಸೈಟೇ ಮಾಡಬೇಕು. ಪ್ರತಿಯೊಂದು ಕೂಡ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ. ಈಗ ಏನು ಮಾಡ್ತೀನಿ ಅಂದ್ರೆ ಡೆಸ್ಕ್ಟಾಪ್ ಸೈಟ್, ನೀವು ಕೂಡ ಡೆಸ್ಕ್ಟಾಪ್ ಸೈಟ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ, ಮಾಡ್ಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಆಲ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಂತ ಮಾಡಿ ವಿಡಿಯೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಗೂಗಲ್ ಅಂತ ಇದೆಲ್ಲ, ನಿಮಗೆ ಯಾವ ಒಂದು ವಿಡಿಯೋಗೆ ಅಂದ್ರೆ ಯಾವ ಒಂದು ಪ್ಲಾಟ್ಫಾರ್ಮ್ಗೆ ಟ್ಯಾಗ್ಸ್ ಬೇಕಾ ಅದಕ್ಕೆ ಕೇಳ್ತಾರೆ. ನಾನು ಏನು ಮಾಡ್ತೀನಿ, ನಾನು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬ್ಗೋಸ್ಕರ ಬೇಕಾಗಿದೆ. ಅದರ ನಂತರ ಟೈಪ್ ಯುವರ್ ಕೀಬೋರ್ಡ್ ಆ್ಯಂಡ್ ಪ್ರೆಸ್ ಎಂಟರ್ ಅಂತ ಇದೆ. ನೀವು ಏನು ಬೇಕಂತಾರೆ, ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಈಗ ನಾನು ಎಕ್ಸಾಂಪಲ್ ಬಂದ್ಬಿಟ್ಟು ನೋಡಿ, ಹೌ ಟು ಸಬ್ಸ್ಕ್ರೈಬ್ ನೋಡಿ. ನಾ ಏನಂತ ಸಬ್ಸ್ಕ್ರೈಬರ್ಸ್ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್, ಓಕೆ ಇನ್ಕ್ರೀಸ್ ಅಂತ ಸರ್ಚ್ ಮಾಡ್ತೀನಿ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್, ಓಕೆ ಈ ರೀತಿ ಸರ್ಚ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ನೀವು ತಳಗಡೆ ಏನು ಈ ಗೋಬಾಲ್ ಅಂತ ಇದ್ರೆ ಜಸ್ಟ್ ಇದನ್ನೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ಅದರ ನಂತರ ನೀವು ಏನು ನೋಡ್ಕೊ, ಜಸ್ಟ್
ಇಲ್ಲಿ ನೀವು ಯಾವೊಂದು ಟಾಪಿಕ್ ವಿಡಿಯೋ ಮಾಡಿದ್ರೆ ಅದ್ರ ಬಗ್ಗೆ ಮೇನ್ ಅದನ್ನ ತಂದ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೆರಿಫೈ ಬರುತ್ತೆ. ಈ ರೀತಿ ಇದಕ್ಕೆ ಏನು 2000 ರನ್ ಆಗಲ್ಲ. ಜಸ್ಟ್ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಬೋದು ನೀವೆಲ್ಲ ನೋಡಿ. ಟೋಟಲ್ ಕೀಬೋರ್ಡ್ಸ್ ಎಷ್ಟು ಬಂದಿದೆ, ಎಷ್ಟು ರ್ಯಾಂಕಿಂಗ್ ಇದೆ ಎಲ್ಲ ಕೂಡ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಸ್ವಲ್ಪ ಬ್ಲರ್ನಾಗಿ ಕೂಡ ತೋರಿಸ್ತಾರೆ. ಇದು ಕೂಡ ಪ್ರೀಮಿಯಮ್ ಇದೆ, ಆದ್ರೆ ಬಟ್ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ. ಪ್ರೀಮಿಯಮ್ ನಮಗೆ ದುಡ್ಡು ಕಟ್ಟಕ್ಕಾಗಲ್ಲ. ನಿಮ್ಗೆ ಎಲ್ಲರೂ ಕೂಡ ಗೊತ್ತಿಲ್ಲ, ದುಡ್ಡು ಕಟ್ಟೋದಿತ್ತಂದ್ರೆ ಅಮೌಂಟ್ ಪೇ ಮಾಡೋದಿತ್ತು ಯಾವುದು ಕೂಡ ಯೂಸ್ ಮಾಡಲ್ಲ ನಾವು. ಏನಿಲ್ಲ, ತುಂಬ ಸಿಂಪಲ್. ಏನು ನೋಡ್ಕೊಳ್ಳಿ, ಇಲ್ಲಿ ಏನಿದೆಲ್ಲ ಈ ಕೀಬೋರ್ಡ್ಸ್ ಎಲ್ಲ ಟ್ರೆಂಡಿಂಗ್ ರ್ಯಾಂಕಿಂಗ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಏನು ಮಾಡಿ ಇದನ್ನೆಲ್ಲ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ಎಲ್ಲ ಈ ರೀತಿ ಮಾಡಿ ನೋಡ್ಕೊಳ್ಳಿ. ಜಸ್ಟ್ ಈ ರೀತಿ ಪ್ರತಿಯೊಂದು ಕೂಡ ಕಾಪಿ ಮಾಡ್ಕೊಂಡು ನೀವು ಇವನ್ನೆಲ್ಲ ಏನು ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಡಿಸ್ಕ್ರಿಪ್ಷನ್ ಅಂದರೆ ನೀವು ಮೊದಲು ನೋಟ್ಪ್ಯಾಡಲ್ಲಿ ಹಾಕೊಳ್ಳಿ. ನೋಟ್ಪ್ಯಾಡ್ ಮೇಲೆ ಹಾಕೊಂಡ ನಂತರ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮೊಂದು ವಿಡಿಯೋ ಕೀಬೋರ್ಡ್ಸ್ ಅಂತ ಇರುತ್ತಲ್ಲ ಅಲ್ಲಿ ಹಾಕಬೇಕು. ಈಗ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ಗೆ ನಾನು ತೋರಿಸ್ತೀನಿ. ಒಂದು ಎಕ್ಸಾಂಪಲ್ಗೆ ನಾನು ತೋರಿಸ್ಬಿಡ್ತೀನಿ. ಏನೂ ಇಲ್ಲ, ಈ ನೋಟ್ಪ್ಯಾಡಲ್ಲಿ ಹೋಗ್ತೀನಿ. ಜಸ್ಟ್ ಆ ನೋಟ್ಪ್ಯಾಡಲ್ಲಿ ಅದನ್ನ ಏನು ಮಾಡ್ತೀನಿ, ಕಾಪಿ ಮಾಡಿದ್ದು ಪೇಸ್ಟ್ ಮಾಡಿಬಿಡ್ತೀನಿ. ಈ ರೀತಿ ನೀವು ಏನು ಮಾಡ್ಕೋದ್ನೆಲ್ಲ ಕೀಬೋರ್ಡ್ಸ್ ಓಕೆ. ಈ ರೀತಿ ನೀವು ಏನು ಮಾಡೋದು, ಕೀಬೋರ್ಡ್ಸ್ ಅದು ಹಾಕೋಬೋದು. ಈ ರೀತಿ ಮಾಡಿ ಕೀಬೋರ್ಡ್ ಓಕೆ. ಈಗ ಏನು ಮಾಡ್ತೀನಿ, ಈ ಕೀಬೋರ್ಡ್ ಬೇಕಾಗಿದೆ ನನಗೆ, ಈ ಕೀಬೋರ್ಡ್ ಕಾಪಿ ಮಾಡ್ಕೋತೀನಿ ನೋಡಿ. ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ, ತಮಿಳ್ ಇದೆ ಓಕೆ, ಕೀಬೋರ್ಡ್ ಓಕೆ. ಓಕೆ. ಈ ರೀತಿ ನಾನು ಕೀಬೋರ್ಡ್ ಇದನ್ನ ಮಾಡಿ ಈ ರೀತಿ ಮಾಡ್ಕೋತೀನಿ. ಅದರ ನಂತರ ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಮೇನ್ ಇಂಪಾರ್ಟೆಂಟ್ ಇದನ್ನೆಲ್ಲ ಬರ್ಕೊಳ್ಳಿ. ಮೇನ್ ಫಸ್ಟ್ ಇದನ್ನೆಲ್ಲ ಬರ್ಕೊಂಡು ಅದರ ನಂತರ ವಿಡಿಯೋ ಅಪ್ಲೋಡ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ನೀವು ಕ್ರೋಮ್ ಅಪ್ಲಿಕೇಶನ್ ಮೂಲಕ ವಿಡಿಯೋ ಮಾಡಿದ್ರೆ ಬೆಟರ್. ಯಾಕಂದರೆ ಕ್ರೋಮ್ ಅಪ್ಲಿಕೇಶನ್ ನಿಮ್ಮೊಂದು ವಿಡಿಯೋ ಕ್ವಾಲಿಟಿ ಅನ್ನೋದು ಕನ್ಸ್ಯೂಮ್ ಆಗಲ್ಲ. ಒಳ್ಳೆಯ ರೀತಿಯಲ್ಲಿ ವಿಡಿಯೋ ಕ್ವಾಲಿಟಿ ಅಪ್ಲೋಡ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ವಿಡಿಯೋಗೆ ಎಲ್ಲ ನೀವು ಅಲ್ಲೇ ಆ್ಯಡ್ ಮಾಡ್ಕೊಳ್ಬೋದು. ಏನೇನಪ್ಪ ಅಂದ್ರೆ ಟೈಟಲ್ ಹಾಕೋಬೋದು, ಟ್ಯಾಗ್ಸ್ ಹಾಕೋಬೋದು, ಡಿಸ್ಕ್ರಿಪ್ಷನ್ ಹಾಕೋಬೋದು, ಥಂಬ್ನೇಲ್ ಹಾಕೋಬೋದು, ಪ್ಲೇ ಲಿಸ್ಟ್ ಹಾಕೋಬೋದು, ಸಬ್ ಡೀಟೇಲ್ಸ್ ಅಂತ ಬರುತ್ತೆ ಕನ್ನಡದಲ್ಲಿ, ಅದನ್ನು ಕೂಡ ಹಾಕೋಬೋದು. ಎಂಡ್ ಸ್ಕ್ರೀನ್ ಹಾಕೋಬೋದು, ಐ ಕಾರ್ಡ್ ಹಾಕೋಬೋದು. ಈ ರೀತಿ ತುಂಬ ಬೆನಿಫಿಟ್ಸ್ ಇದೆ ಅಲ್ಲಿ. ನಿಮಗೆ ಡೇಟ್ ಸೆಲೆಕ್ಟ್ ಮಾಡ್ಬೋದು, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ಮಾಡಿ ನಿಮಗೆ ಅಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಕ್ರೋಮ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋದು. ಅದು ಯಾವ ರೀತಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಕ್ಲಿಯರಾಗಿ ಒಂದು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಮೇಲ್ಗಡೆ ಐ ಕಾರ್ಡ್ ಹಾಕ್ತೇನೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಆ ಒಂದು ವಿಡಿಯೋ ನೋಡ್ಕೊಂಡು ನೀವು ನಿಮ್ಮೊಂದು ಕ್ರೋಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ನೀವು ನೋಡ್ಕೊಳ್ಳಿ. ಈ ರೀತಿ ಮಾಡಿ ನೀವು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ಆಟೋಮೆಟಿಕ್ ವ್ಯೂಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಬೋದು, ಈ ವಿಡಿಯೋ ಅಂತ ಇದೆಲ್ಲ ಜಸ್ಟ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮಗೆ ತೋರಿಸುತ್ತೆ. ಕೀಬೋರ್ಡ್ಸ್ ನೋಡಿ ರ್ಯಾಂಕಿಂಗ್. ಈಗ ಇದರಲ್ಲಿ ಕೂಡ ತೋರಿಸುತ್ತೆ ನಿಮ್ಗೆ ಯಾವೊಂದು ಕೀಬೋರ್ಡ್ಸ್ ಬೇಕು. ಎಕ್ಸಾಂಪಲ್ ಇಲ್ಲೂ ಕೂಡ ಔಟ್ ಟು ಸಬ್ಸ್ಕ್ರೈಬರ್ಸ್ ನೋಡಿ. ನಾನು ಸರ್ಚ್ ಮಾಡ್ತೀನಿ. ಇನ್ಕ್ರೀಸ್ ಓಕೆ. ಇನ್ಕ್ರೀಸ್ ಇನ್ ಯೂಟ್ಯೂಬ್ ನೋಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡಿದ ತಕ್ಷಣ ವಿಡಿಯೋ ಅಲ್ಲಿ ಕೀಬೋರ್ಡ್ಸ್ ತೋರಿಸುತ್ತೆ. ಇಲ್ಲಿ ಕೂಡ ಕೀಬೋರ್ಡ್ ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ಸರ್ಚಿಂಗ್ ತೋರಿಸುತ್ತೆ. ನಿಮಗೆ ಪ್ರತಿಯೊಂದು ಕೂಡ ತೋರಿಸುತ್ತೆ. ಇದರಲ್ಲಿ ವಿಡಿಯೋ ತುಂಬ ಬೆನಿಫಿಟ್ಸ್ ಅಂದ್ರೆ ನಿಮಗೆ ಚಾನಲ್ ವಿಡಿಯೋ ಇವತ್ತು ಯಾವ ಒಂದು ಟಾಪಿಕ್ ವಿಡಿಯೋ ಮಾಡಬೇಕು ಅದು ಕೂಡ ಸಜೆಷನ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಗೆ ಎಲ್ಲ ತೋರಿಸುತ್ತೆ. ಅಲ್ಲಿ ನೀವು ನೋಡ್ಕೊಳ್ಬೋದು. ವಿಡಿಯೋ ನೀವು ಪ್ರತಿಯೊಂದು ವಿಡಿಯೋ ತೋರಿಸುತ್ತೆ. ಅದ್ರ ಜೊತೆ ಕೀಬೋರ್ಡ್ಸ್ ಏನಾದ್ರು ರನ್ ಆಗ್ತಾಯಿದೆ. ಈಗ ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಲಿ. ಈಗ ನಾನು ಯಾವ್ದಾದ್ರು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಈ ಒಂದು ವಿಡಿಯೋಗೆ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಯಾವ ರೀತಿ ಬರ್ತದೆ, ಪರ್ಫಾರ್ಮೆನ್ಸ್ ಯಾವ ರೀತಿ ಬರ್ತದೆ ನೋಡಿ. 46% ಇದೆ, ಎಷ್ಟು ಇದು 50% ಆಗಬೇಕು. ಈ ರೀತಿ ನೀವು ಮಾಡಬೇಕು ನೋಡಿ. ಎಲ್ಲ ತೋರಿಸುತ್ತೆ ಯಾವ ರೀತಿ ರ್ಯಾಂಕಿಂಗ್ ಅಲ್ಲಿ ಇದೆ. ಇವೆಲ್ಲ ರಿಕಮೆಂಡ್ ಆಗುತ್ತೆ. ಇವನ್ನೆಲ್ಲ ನಾನು ಸಜೆಷನ್ ಮಾಡ್ಕೊಂಡು ನೋಡಿ. ಈ ರೀತಿ ಓಕೆ. ಮೌಂಟೇಶನ್ ಓಕೆ. ಈ ರೀತಿ ನಾನು ಬೇಕಾದ ಟ್ಯಾಕ್ಸ್ ಅನ್ನು ಸಜೆಷನ್ ಮಾಡ್ಕೊಂಡು ಈ ರೀತಿ ಮಾಡಿ ನಾನು ಜಸ್ಟ್ ಪಬ್ಲಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಯೂಟ್ಯೂಬ್ ಲಿಂಕ್ ಮಾಡಬೇಕು. ನಾನು ಲಿಂಕ್ ಮಾಡಿಲ್ಲ, ಜಸ್ಟ್ ನಾನು ನಿಮಗೆ ಮಾಡ್ತೀನಿ. ಅಂದರೆ ನೀವು ಮಾಡ್ಕೋಬೇಕು ಲಿಂಕ್. ನಾನು ಪ್ರತಿಯೊಂದು ಕೂಡ ಈಗ ನೋಡಿ ಓಕೆ ಲಿಂಕ್ ಮಾಡ್ತೀನಿ ನೋಡಿ. ಈ ರೀತಿ ಮಾಡಿ ನೀವು ನಿಮ್ಮೊಂದು ಮೊದಲೇ ಲಾಗಿನ್ ಆಗಬೇಕು. ನೀವು ಲಾಗಿನ್ ಆದರೆ ಅಲ್ಲಿ ವಾಪಸ್ ಲಿಂಕ್ ಕೇಳಲ್ಲ. ಜಸ್ಟ್ ನಾನು ಪಾಸ್ವರ್ಡ್ ಕೇಳ್ತಾ ಇದನ್ನ ಇಂಡಿಕೇಶನ್ ನಾನು ಮಾಡ್ತೀನಿ. ಜಸ್ಟ್ ಈ ರೀತಿ ಮಾಡಿ ನಿಮ್ಮೊಂದು ಯೂಟ್ಯೂಬ್ ಸರಿಗೆ ನೀವು SEO ಮಾಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ನಾನು ಮೊದಲನೇ ಬಂದ್ಬಿಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಏನೂ ಇಲ್ಲ, ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ. ಪ್ರತಿಯೊಬ್ಬರು ಕೂಡ SEO ಮಾಡ್ಕೊಳ್ಳಿ. SEO ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು. ನಾವು ಪ್ರತಿದಿನ ಎದ್ದು ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡುತ್ತಾ ಇದೀವಿ ಅಂತ ಅಂದರೆ ಯಾರನ್ನು ಕೂಡ ನೋಡಲ್ಲ. ಈಗಿನ ದಿನದಲ್ಲಿ ಏನಿದೆ ಮೇನ್ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ ತಗೊಳ್ಳಿ. ಟ್ರೆಂಡಿಂಗ್ ವಿಡಿಯೋಗೆ ಯಾವ ಕಂಟೆಂಟ್ ವಿಡಿಯೋ ಮಾಡಬೇಕು ಅದ್ರ ಮೇಲೆ ಡಿಸೈಡ್ ಮಾಡಿ. ಅದರಲ್ಲಿ ನಮ್ಮ ಟೆಕ್ ಯೂಟ್ಯೂಬರ್ಸ್ ಮಾತ್ರ ತುಂಬ ಪ್ರಾಬ್ಲಮ್ ಇದೆ ಈಗಿನ ದಿನದಲ್ಲಿ ಮಾತ್ರ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಬೇಕು, ಪ್ರತಿದಿನ SEO ಮಾಡಬೇಕು. ಪ್ರತಿದಿನ 3 ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ನಮ್ಗೆ ಕಡಿಮೆ ಅಂತ ಅನ್ಬಾರ್ದು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಏನು ಆಗುತ್ತೆ ಆಗಲಿ. ವ್ಯೂಸ್ ಬರಲಿ ಅಂದ್ರೆ ಇಂಪಾರ್ಟೆಂಟ್ ಅಲ್ಲ. ಡೈಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಒಳ್ಳೆ ರೀತಿಯಲ್ಲಿ SEO ಮಾಡಿ ಆಟೋಮೆಟಿಕ್ ನಿಮಗೆ ಯೂಟ್ಯೂಬಿನಲ್ಲಿ ವ್ಯೂಸ್ ಅನ್ನೋದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒಂದು ವಿಡಿಯೋ ವೈರಲ್ ಆದರೆ ಆಟೋಮೆಟಿಕ್ ನಿಮ್ಮೊಂದು ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗೋದಕ್ಕೂ ಚಾನ್ಸಸ್ ತುಂಬ ಇದೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ SEO ಮಾಡಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ SEO ಮಾಡಿ. ಇನ್ನೊಂದು ಜಸ್ಟ್ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಈ ಒಂದು ಮುಂಚೆ ಪ್ರತಿಯೊಬ್ಬರು ಹೇಳ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ ಬ್ರದರ್ ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡೋದು ಯೂಟ್ಯೂಬ್ ಬಿಡ್ಬೇಕಂತ ಇದ್ದೀನಿ, ಹೆಂಗೆ ಮಾಡ್ತಾ ಇದ್ದೀನಿ ಎಲ್ಲ ಹೇಳ್ತೀನಿ. ದಯವಿಟ್ಟು ಕೈ ಮೇಲೆ ಕೇಳ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರೋ ಪ್ರತಿಯೊಬ್ಬರು ಹೇಳ್ತೀನಿ. ಎಲ್ಲ ನಮ್ಮ ಯೂಟ್ಯೂಬರ್ಸ್ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಆಗಲಿ ಕಷ್ಟ ಆಗಲಿ, ಎಷ್ಟು ಕಷ್ಟ ಆಗುತ್ತೆ ಅಷ್ಟು ನಿಮಗೆ ಮುಂದೆ
ಖುಷಿ ಆಗುತ್ತೆ, ಅಷ್ಟು ಇದೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದ ಈ ಒಂದು ಮುಸ್ಲಿಂ ಪ್ರತಿಯೊಬ್ಬರಿಗೆ ನಮ್ಮ ಸಲ ಕೂಡ ಜೀವನ ಮಾತ್ರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಪ್ರತಿಯೊಬ್ಬರು ಕೂಡ ಇವತ್ತು ಮುಸ್ಲಿಂ ಪ್ರತಿಯೊಬ್ಬರು ಕೂಡ ಬಾಯ್ ಬಾಯ್.